ಹಾಯ್ ಗೈಸ್, ನಾನ್ ನಿಮ್ಮ ವಿಷ್ಣು ಶೆಟ್ಟಿ. ಓಕೆ, ಸೊ ಈಗ ಬಿಗಿನರ್ ಸೀರೀಸ್ ಶುರು ಮಾಡೋಣ. ಆ ಗೇಮ್ ಚೇಂಜರ್ 2 ಎಕ್ಸ್ಟೆಂಡೆಡ್ ವರ್ಷನ್ ಇಟ್ಟಿದ್ದೀನಲ್ಲ, ಅದೆಲ್ಲ ಇಂಟರ್ಮೀಡಿಯೇಟ್ ಇವ್ರಗಳಿಗೆ. ಓಕೆ, ಅವರಿಗೆ. ಸೊ ನಿಮಗೆ ರೋಡ್ ಮ್ಯಾಪ್, ನಾನು ರೋಡ್ ಮ್ಯಾಪ್ ಕೈಯಲ್ಲೇ ಇಟ್ಕೊಂಡಿದ್ದೀನಿ. ಪಾರ್ಟ್ 1 ಆಬ್ಸಲ್ಯೂಟ್ ಫೌಂಡೇಶನ್ಸ್ ಅಂಡ್ ಮಾರ್ಕೆಟ್ ಸ್ಟ್ರಕ್ಚರ್ ನ ಕಂಪ್ಲೀಟ್ಲಿ ಮುಗಿಸಿದ್ದೀನಿ. ಅಂಡ್ ಅದ್ರದ್ದು ಆ ಪ್ರಾಕ್ಟಿಕಲ್ ಅಪ್ರೋಚ್ ಅನ್ನು ಹೇಳ್ಕೊಟ್ಟಿದ್ದೀನಿ. ಅಂಡ್ ಇವಾಗ ಸದ್ಯಕ್ಕೆ ಇದೇ ಒಂದು ಟ್ರೇಡ್ ತಗೊಂಡಿದ್ದೆ. ಓಕೆ, ಈ ಒಂದು ಟ್ರೇಡ್ ಏನಿತ್ತಲ್ಲ, ಸಿಂಪಲ್ ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್. ಓಕೆ, ಅದ್ರದ್ದು ವಿಡಿಯೋ ಅಪ್ಲೋಡ್ ಮಾಡಿದೀನಿ, ನೀವು ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಒಂದ್ಸಲ. ಬಟ್ ಬಿಗಿನರ್ಸ್ ಗಳು ಹೋಗಿ ನೋಡ್ಬೇಡಿ. ಓಕೆ, ಲೈನ್ ಆಗಿ ಹೋಗೋಣ. ಓಕೆ, ನಾನು ಇದೀನಲ್ಲ, ನೀವು ಎದುರ್ಕೊಂಬೇಡಿ. ಸೊ ಇವತ್ತು ಸೆಕೆಂಡ್ ಪಾರ್ಟ್ ಇದೆಯಲ್ಲ, ಮಾರ್ಕೆಟ್ ಸೈಕಾಲಜಿ ಅಂಡ್ ಟ್ರೇಡರ್ ಮೈಂಡ್ ಸೆಟ್. ಅದರಲ್ಲಿ ಕೋರ್ ಕಾನ್ಸೆಪ್ಟ್ ಫಸ್ಟ್ ಇದೆಯಲ್ಲ, ಎಮೋಷನ್ ಸೈಕಲ್ಸ್ ಆಫ್ ಟ್ರೇಡರ್ಸ್ ಅಂತ, ಅದನ್ನ ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ಟಾಪಿಕ್ ನೀವುಗಳು ತಗೋತಿರಲ್ಲ, 30,000 1,00,000 ಅದ್ರಲ್ಲಿ ಇದೆಯಾ ಇದೆಲ್ಲ? ದಯವಿಟ್ಟು ಡೆಫಿನೆಟ್ಲಿ ಇರೋದಿಲ್ಲ. ಓಕೆ, ಇನ್ನೊಂದು ಮೇನ್ ಥಿಂಗ್, ನನ್ ಲೈವ್ ಟ್ರೇಡ್ಸ್ ಗಳು ನಂಗೆ ತುಂಬಾ ಇಷ್ಟ. ಯೂಟ್ಯೂಬ್ ಲೈವ್ ಟ್ರೇಡ್ಸ್ ಮಾಡೋದಕ್ಕೆ ಪ್ರಾಫಿಟ್ ಆರ್ ಲಾಸ್ ನನ್ ಮ್ಯಾಟರ್ ಆಗಲ್ಲ, ಬಟ್ ಅಲ್ಲಿ ಒಂದು ಸಿಗುವಂತ ಕಾನ್ಫಿಡೆಂಟ್ ಇದೆಯಲ್ಲ, ಕಾನ್ಫಿಡೆನ್ಸ್ ಸಕ್ಕದೇ ಇಷ್ಟ. ಬಟ್ ನನ್ಗೆ ನನ್ನ ಒಂದು ವ್ಯೂವರ್ಸ್ ಏನಿದ್ದಾರೆ ಅವ್ರೆಲ್ಲಾನು ಕಲ್ತು ನನ್ ಜೊತೆಗೆ ಅವ್ರು ನನಗೆ ಹೇಳ್ಕೊಡ್ಬೇಕು, ಗುರು ಇಲ್ಲಿ ತಗೋ ಟ್ರೇಡ್ ಅಂತ. ಆ ತರ ಆದಾಗ ಮಾತ್ರ ನಾನು ಲೈವ್ ಟ್ರೇಡ್ ಬರ್ತೀನಿ. ಓಕೆ, ಬಟ್ ಮಂತ್ಲಿ ಒಂದು 2 to 3 ಟೈಮ್ಸ್ ಬರ್ತಾ ಇರ್ತೀನಿ. ಓಕೆ, ನಾನೊಂದು ನಿಮ್ಗೆ ಹೇಳ್ತೀನಿ. ಓಕೆ, ಇವಾಗ ಈ ಟಾಪಿಕ್ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ನಾನ್ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ನಾವೆಲ್ಲ ಇವಾಗ ಸ್ಲಮ್ ಹತ್ರ ಎಲ್ಲ ನಾವು ನೋಡಿರ್ತೀವಿ, ಕರೆಕ್ಟಾ? ಸ್ಲಮ್ ಹತ್ರ ಆ ಪುಟ್ಟು ಮಕ್ಕಳು ಅಲ್ಲಿ ಕೆಲಸ ಮಾಡ್ತಾರೆ, ಒಂದು ಗುಡ್ಸ್ಲಲ್ಲಿ ಇರ್ತಾರೆ. ಅವ್ರಗಳಿಗೂ ದೇವ್ರು ಎರಡೇ ಕಾಲ್ ಕೊಟ್ಟಿರೋದು, ನಮಗೂ ಎರಡೇ ಕಾಲ್ ಕೊಟ್ಟಿರೋದು. ಲೆಟ್ಸ್ ನಾನ್ ಇಂಜಿನಿಯರ್ ಆಗಿದ್ದೀನಿ, ಅವ್ರು ಯಾಕೆ ಇಂಜಿನಿಯರ್ ಆಗಿಲ್ಲ? ಓಕೆ, ಡ್ಯೂ ಟು ಫೈನಾನ್ಷಿಯಲ್ ಕಂಡೀಷನ್ಸ್. ಓಕೆನಾ? ಸೊ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿತ್ತು, ನಮ್ಮ ಅಪ್ಪನೂ ಕೂಡ ನನ್ನ ಓದಿಸಿದಾರ. ಓಕೆನಾ? ಬಟ್ ಅಲ್ಲಿ ಅವರ ಫೈನಾನ್ಷಿಯಲ್ ಕಂಡೀಷನ್ ತುಂಬಾ ಅಂದ್ರೆ ತುಂಬಾ ವರ್ಸ್ಟ್ ಆಗಿರುತ್ತೆ. ಬಟ್ ಸ್ಟಿಲ್ ಅವ್ರ ಆಸೆ ಪಡೋದು 2 ಹೊತ್ತಲ್ಲ 3 ಹೊತ್ತು ಊಟ ಇರ್ಲಿ ಸಾಕು. ಅವ್ರಿಗೂ ಎರಡೇ ಕಾಲು, ಅವ್ರುಗಳು ಏನೇನೋ ಮಾಡ್ಬೋದು, ಕೆಟ್ಟ ದಾರಿಗೂ ಹಿಡಿಬಹುದು, ಬಟ್ ಅವ್ರು ಹಿಡಿಯೋದಿಲ್ಲ. ಕಷ್ಟಪಡೋಣ ಗುರು, ಕಷ್ಟಪಡೋಣ, ಎಷ್ಟಾಗುತ್ತೆ ಅಷ್ಟು ಕಷ್ಟಪಡೋಣ, ಎಷ್ಟು ಬರತ್ ಬರ್ಲಿ, ಅದ್ರಲ್ಲಿ ಜೀವನ ಸಾಗ್ಸಕ್ ನೋಡೋಣ. ದೇವ್ರ ಒಂದಿನ ನಾವು ಕಷ್ಟಪಡೋದ್ ನೋಡಿ ಅವರೇ ಜಾಸ್ತಿ ನಮಗ್ ಕೊಡ್ಬೋದು. ಇಲ್ಲ 300 ರೂಪಾಯಿ ಬರೋ ಜಾಗದಲ್ಲಿ ದಿನಕ್ಕೆ 600 ರೂಪಾಯಿ ಬರ್ಬೋದು, 700 ರೂಪಾಯಿ ಬರ್ಬೋದು. ಈ ತರ ಅವರಿಗೆ ಅನ್ಸ್ತಾ ಇರುತ್ತೆ, ಅವ್ರ ಮೈಂಡ್ ಅಲ್ಲಿ ಈ ತರ ಇರುತ್ತೆ. ಅವ್ರು ಅದಕ್ಕೆ ಯಾವ್ದೇ ತರ ಕೆಟ್ಟ ದಾರಿ, ನಾನ್ ಮೆಜಾರಿಟಿ ಆಫ್ ದೆಮ್, ಕಮ್ಮಿ ಜನ ಅಂದ್ರೆ 90% ಆಫ್ ದೆಮ್ ಯಾವ್ದೇ ತರ ಬ್ಯಾಡ್ ರೂಟ್ ಹೊಡಿಯಲ್ಲ. ಬರೋ ದುಡ್ಡಲ್ಲಿ ಸಾಕು ಗುರು ನನಗಿಷ್ಟು, ನಮ್ಮ ಮಕ್ಳಿಗೆ ಒಂದ್ ತರಣ 3 ಹೊತ್ತು ಊಟ ಇದ್ರೆ ಸಾಕು, ಸೇವಿಂಗ್ಸ್ ಅನ್ನೋದು ಏನು ಇರಲ್ಲ. ಬಟ್ ನಮಗೆ ಎಲ್ಲ ಆಸೆಗಳು, ಈ ಕಾರ್ ತಗೋಬೇಕು, ಆ ಕಾರ್ ತಗೋಬೇಕು, ಆ ತರ ಮನೆ ಕಟ್ಬೇಕು, ಹಾಗೆ ಹೀಗೆ. ಎಸ್, ಅವೆಲ್ಲ ಇರ್ಬೇಕು. ಬಟ್ ನೀವು ಮಾಡುವಂತ ಕೆಲ್ಸದ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರ್ಬೇಕು, ಶ್ರದ್ಧೆ ಇಟ್ಟಿರ್ಬೇಕು. ಓಕೆ, ಅದ್ ಬರುತ್ತೆ, ಯಾವತ್ತೋ ಒಂದಿನ ಬರುತ್ತೆ. ಪ್ರೋಸೆಸ್ ಕರೆಕ್ಟ್ ಆಗಿರ್ಲಿ, ದೇವ್ರು ಒಂದಿನ ಕೊಟ್ಟೆ ಕೊಡ್ತಾನೆ. ಇವಾಗ ನನ್ಗೆ ಜಸ್ಟ್ ಒಂದು ಎಕ್ಸಾಂಪಲ್ ತಗೊಳ್ಳಿ. ಇವತ್ತು ಜಸ್ಟ್ ಇಮ್ಯಾಜಿನ್, ನಾನು ಇವಾಗ ಹೋಗಿ ಒಂದೇ ಒಂದು ವಿಡಿಯೋ ಆಗದೆ 1,000 ರೂಪಾಯಿ ಕೋರ್ಸು ಅಂತ ನಾನು ಇದೇ ಕೋರ್ಸ್ ನ ಪ್ಲೇ ಲಿಸ್ಟ್ ಮಾಡಿಬಿಟ್ಟೆ ಅನ್ಕೊಳ್ಳಿ. 1,000 ಜನ ತಗೊಳಲ್ವಾ? ಎಷ್ಟಾಯ್ತು? 10 ಲಕ್ಷ. 10 ಲಕ್ಷನ ನಾನು ಒಂದೇ ಒಂದು ದಿನದಲ್ಲಿ ದುಡಿಬಹುದು. ಆ ತರ ದೇವ್ರು ನಿಮ್ಗೆ ಒಂದು ಆಪರ್ಚುನಿಟಿ ಕೊಡ್ತಾನೆ. ಬಟ್ ನಾನು ಆ ಆಪರ್ಚುನಿಟಿನ ತಗೊಳ್ಳೋದಿಲ್ಲ, ನನ್ಗದು ಬೇಕು ಆಗಿಲ್ಲ, ನನ್ಗೆ ಇದೇ ಖುಷಿ ಕೊಡ್ತಾ ಇದೆ, ಸೊ ನಾನು ಹೀಗೆ ಮಾಡ್ಕೊಂಡಿರ್ತೀನಿ. ನನ್ಗೆ ಈ ತರ ಒಂದು ಮೈಂಡ್ ಸೆಟ್ ಬರೋದಕ್ಕೆ ಏನ್ ಗೊತ್ತಾ ಕಾರಣ? ಮಾರ್ಕೆಟ್. ನಾನು ಮಾರ್ಕೆಟ್ ಇಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ನನ್ನ ಸ್ಕಿಲ್ ನಾನು ಮಾರ್ಕೆಟ್ ಅಲ್ಲಿ ಅಪ್ಲೈ ಮಾಡ್ತೀನಿ. ನೀನ್ ಎಷ್ಟೇ ರಿವಾರ್ಡ್ ಕೊಡ್ತೀಯ ಕೊಡು ನನ್ಗೆ. ಇವತ್ತು 3 ಅವರ್ ಕೂತ್ಕೊಂಡಿರೋ ಟ್ರೇಡ್, 3 ಅವರ್ ಕೂತ್ಕೊಂಡು $1 ಕೊಡ್ತು, ಏನು ಬೇಜಾರಾಗ್ಲಿಲ್ಲ, ಖುಷಿನೇ ಇತ್ತು. ಎಸ್, ಒಂದು ರೈಟ್ ಡಿಸಿಷನ್ ಮಾಡಿದೆ, ಸ್ಟಾಪ್ ಲಾಸ್ ತಗೊಳ್ಳಿಲ್ವಲ್ಲ, ಬ್ರೇಕ್ ಇವನ್ ಎಕ್ಸಿಟ್ ಆದೆ, ಇವಾಗ ಇನ್ನೊಂದು ಟ್ರೇಡ್ ಕೊಡ್ತು, ಎಲ್ಲ ಡಬಲ್ ಆಗೋಯ್ತು. ಆ ಖುಷಿನೂ ಇರಲ್ಲ, ಏನೂ ಇರೋದಿಲ್ಲ. ನಾನು ಮಾರ್ಕೆಟ್ ನ ಹೇಗೆ ಅಂದ್ರೆ ವೈಫ್ ತರ ತುಂಬಾ ಇಷ್ಟ ಪಡ್ತೀನಿ. ಓಕೆನಾ? ನೀನ್ ಏನೇ ಕೊಡು ನಾನು ತಗೋತೀನಿ. ಬಟ್ ನಾನ್ ನಿನಗ್ ನಿಯತ್ತಾಗಿದ್ದೀನಾ ಅಷ್ಟೇನೆ ನಾನು ನೋಡೋದು. ಎಸ್, ನಾನ್ ನಿಂಗೆ ನಿಯತ್ತಾಗಿದ್ದೀನಾ, ನಾನ್ ನಿಂಗೆ ಗ್ರೀಡ್ ತೋರಿಸ್ತಾ ಇದ್ದೀನಾ, ಈಗೋ ತೋರಿಸ್ತಾ ಇದ್ದೀನಾ? ಏನು ತೋರಿಸ್ತಾ ಇಲ್ಲ. ಅದಕ್ಕೆ ಮಾರ್ಕೆಟ್ ದೇವ್ರ ತರ ನಂಗೆ ರಿವಾರ್ಡ್ ಮಾಡ್ತಾ ಇರತ್ತೆ. ನೀವ್ ಯಾವಾಗ ದುರಂಕಾರ ತೋರಿಸ್ತೀರಾ, ಗ್ರೀಡ್ ತೋರಿಸ್ತೀರಾ, ಓವರ್ ಕಾನ್ಫಿಡೆನ್ಸ್ ತೋರಿಸ್ತೀರಾ, ನನ್ಗೆ ಎಲ್ಲ ಗೊತ್ತು, ನಾನು ಪ್ರೋ ಅನ್ಕೋತೀರಾ, ನನ್ನ ಯಾರು ಬೀಟ್ ಮಾಡಕ್ ಆಗಲ್ಲ, ಈ ತರ ಈಗೋಗಳು ತಲೆಗೆ ಹೋದಾಗ್ಲೇನೆ ಮಾರ್ಕೆಟ್ ಸರಿಯಾಗಿ ಓಡಿಸೋದು. ಹಾಸಿಗೆ ಇದ್ದಷ್ಟು ಕಾಲ್ ಚಾಚು. ಸಿಂಪಲ್. ದುಡ್ಡನ್ ಬಿಟ್ಬಿಡಿ. ಓಕೆ, ನಿಮ್ನ ಆಡ್ಕೊಂಡವ್ರ ಮುಂದೆ ನೀವ್ ನಿಲ್ಬೇಕು ಅಂದ್ರೆ ಅವ್ರು ಅರ್ನ್ ಮಾಡೋದನ್ನ ನಿಮ್ ಕೈಯಲ್ಲಿ ಒಂದು ದಿನಕ್ಕೆ ತೆಗಿಯೋ ತರ ಇರ್ಬೇಕು. ಬಟ್ ಆ ತರ ಎವ್ರಿ ಡೇ ತೆಗಿಬೇಕು ಅನ್ಬೇಡಿ. ಅವ್ನ ಏನಾದ್ರು ನಿಮ್ಗೆ ಈಗ ಹರ್ಟ್ ಮಾಡೋದ್ನ ಮಾಡ್ ತೋರ್ಸಿ, ಅಷ್ಟೇನೇನೆ. ಆ ತರ ಸ್ಕಿಲ್ ನ ಡೆವಲಪ್ ಮಾಡ್ಕೋಬೇಕು. ಅವಾಗ ಮಜಾ, ನೆಕ್ಸ್ಟ್ ಲೆವೆಲ್ ಮಜಾ. ಸ್ಕಿಲ್ ತುಂಬಾ ಮಜಾ ಕೊಡುತ್ತೆ. ಲಾಸ್ ಆಗಿದ್ಯಾ, 5 ಲಕ್ಷ 10 ಲಕ್ಷ 20 ಲಕ್ಷ ಬಿಟ್ಬಿಡಿ. ಲೈಫ್ ಅಲ್ಲಿ ನಾನು ಹೇಳಿರ್ತೀನಲ್ಲ,
ಪೇಪರ್ ಮೇಲೆ ನೀವು ಬರ್ದಿರ್ತೀರ, ಅದನ್ನ ಅಳ್ಸಕ್ ಆಗಲ್ಲ. ಲೈಫಲ್ಲಿ ಹಾಗೇನೆ, ಒಂದ್ಸತಿ ಪೇಪರ್ ಅಲ್ಲಿ ಮಿಸ್ಟೇಕ್ ಆಯ್ತಾ, ಅಳ್ಸೋದಕ್ಕಾಗಲ್ಲ. ಅದನ್ನ ಹರಿದು ಹೊಸ ಪೇಜ್ ಅಲ್ಲಿ ನಿಮ್ನ ಹೊಸ ಲೈಫ್ ನ ಸ್ಟಾರ್ಟ್ ಮಾಡ್ಬೇಕು. ಇವತ್ತಿಂದ ಹೊಸ ಲೈಫ್ ನ ಸ್ಟಾರ್ಟ್ ಮಾಡ್ತಿದ್ದೀರಾ ಅನ್ಕೊಳ್ಳಿ, ಈಗೋ ಬಿಟ್ಬಿಡಿ. ಓಕೆ, ಗ್ರೀಡ್ ಅನ್ನೋದ್ ಬಿಟ್ಬಿಡಿ. ನಾನು ಹೇಳಿಲ್ವಾ, ಆ ಜನಗಳನ್ನ ನೋಡಿ, ಎಷ್ಟೋ ಜನಕ್ಕೆ ತಿನ್ನಕ್ ಊಟ ಇರಲ್ಲ. ಓಕೆ, ನೀವು ಎವ್ರಿ ಡೇ 100 ರೂಪಾಯಿ ಮಾಡ್ತಿದ್ದೀರಾ ಅಂದ್ರೆ ಎಷ್ಟೋ ಜನ ಇದಕ್ ಬರೋದಕ್ಕೆ ಎತ್ತಿರ್ತಾರೆ. ನೀವು 100 ರೂಪಾಯಿ ಮಾಡ್ತಾ ಇದ್ದೀರಾ, ಗ್ರೇಟ್ ನೀವು. ಓಕೆ, ಸೊ ಈ ಒಂದು ಎಮೋಷನ್ಸ್ ಇದೆಯಲ್ಲ, ಅದನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಳೇಬೇಕು. ನೀವು ತುಂಬಾ ಹಂಬಲ್ ಆಗಿರ್ಬೇಕು. ಓಕೆ, ನೀವು ಎಷ್ಟೇ ರಿಚ್ ಆಗಿರ್ಲಿ, ಏನೇ ಇರ್ಲಿ, ತೋರ್ಸ್ಕೋಬೇಡಿ. ಹರಿದೋಗಿರೋ ಬಟ್ಟೆ ಹಾಕ್ಬಿಟ್ಟಿರ ಪರವಾಗಿಲ್ಲ, ಅದು ದುಡ್ಡು ಕೊಟ್ಟೆ ತಾನೇ ತಗೊಂಡಿರೋದು, ಹಾಗಿರಿ. ಓಕೆ, ಮಾರ್ಕೆಟ್ಗೆ. ಸೊ ಒಂದೊಂದನ್ನೇ ನಾನು ಹೇಳ್ತಾ ಹೋಗ್ತೀನಿ. ಓಕೆನಾ, ಸೊ ನೀವು ಅದನ್ನ ಫಾಲೋ ಮಾಡಿ. ಓಕೆ, ಈ ಮಾರ್ಕೆಟ್ ಇವಾಗ ಏನ್ ಮೂವ್ ಆಗುತ್ತಲ್ಲ ಚಾರ್ಟ್ ಅಲ್ಲಿ, ಅದೆಲ್ಲ ಮೂವ್ ಆಗೋದು ಎಮೋಷನ್ಸ್ ಇಂದ, ಬೈಯರ್ ಸೆಲ್ಲರ್ಸ್ ಎಮೋಷನ್ಸ್ ಇಂದಾನೆ ಅದು ಮೂವ್ ಆಗೋದು. ಹ್ಯೂಮನ್ ಸೈಕಾಲಜಿನ ಇಲ್ಲಿ ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ. ಸೊ ನೀವು ಸ್ಟ್ರಾಟಜಿನ ನೀವು ಮಾಸ್ಟರ್ ಮಾಡೋದಕ್ಕಿಂತ ಎಮೋಷನ್ಸ್ ನ ಮಾಸ್ಟರ್ ಮಾಡ್ಬೇಕು. ದಟ್ಸ್ ವೈ ಮೋಸ್ಟ್ ಆಫ್ ದೆಮ್ ಫೇಲ್ ಆಗೋದು. ಈಗ ನಾನು ಎಲ್ಲಾ ಸ್ಟ್ರಾಟಜೀಸ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಫಾಲೋ ಮಾಡ್ತಿರಲ್ಲ ಕರೆಕ್ಟ್ ಆಗಿ, ಪರ್ಫೆಕ್ಟ್ ಆಗಿ, ಎಮೋಷನ್ಸ್ ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ತೀರಲ್ಲ, ಅವನೇ ಸಕ್ಸೀಡ್ ಆಗೋದು. ಬೇರೆಯವರೆಲ್ಲಾನು ಕೂಡ ಟ್ರಾಪ್ ಆಗ್ತೀರಾ. ಬೇಕು 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 ಗ್ರೀಡ್ ಬೀಳೋದು. ಓಕೆ, ಇವಾಗ ನೀವೆಲ್ಲ ಏನೇನ್ ತಪ್ಪು ಮಾಡ್ತಿರಲ್ಲ, ತಲೆ ಮೇಲೆ ಹೊಡೆದು ಹೇಳ್ತೀನಿ. ಓಕೆ, ನಾನು ಇವಾಗ ಇಲ್ಲಿ ಕೂತಿದ್ದೀನಲ್ಲ, ನಾನು ನಿಮ್ ಟೀಚರು, ನಾನು ಹೇಳ್ದಂಗೆ ನೀವು ಕೇಳಲೇಬೇಕು. ನೀವ್ ಎಷ್ಟೇ ದೊಡ್ಡವರಾಗಿರ್ಲಿ, ಇಲ್ಲಿ ನಾನು ಕೂತಿದ್ದೀನಿ ಅಂದ್ರೆ ನಾನು ಹೇಳ್ದಂಗೆ ಕೇಳ್ಬೇಕು. ಕೇಳಕ್ಕಾಗಲ್ವಾ, ದಯವಿಟ್ಟು ನೀವು ವಿಡಿಯೋ ನೋಡ್ಬೇಡಿ, ಹೋಗ್ಬಿಡಿ. ಓಕೆ, ಎಂಜಾಯ್ ಮಾಡೋಣ. ಈ ವಿಡಿಯೋದಲ್ಲಿ ನೀವು ತುಂಬಾ ಎಂಜಾಯ್ ಮಾಡ್ತೀರಾ. ನಿಮ್ಮ ಮಿಸ್ಟೇಕ್ಸ್ ಗಳು ಏನು ಅಂತ ನೀವು ಕಲಿತೀರಾ. ಓಕೆ, ಯಾರಿಗೂ ನಾವು ಪ್ರೂವ್ ಮಾಡೋದ್ ಬೇಕಾಗಿಲ್ಲ ಗುರು. ನಾವು ನಮ್ಮ ಪೇರೆಂಟ್ಸ್ ಗೆ ಪ್ರೂವ್ ಮಾಡ್ಬೇಕು. ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಪ್ರಾಫಿಟ್ ಮಾಡ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ಬಿಟ್ಟು ಏನ್ ಹೀರೋ ಆಗಿ ಹೋಗ್ತೀರಾ, ಆಗೋದಿಲ್ಲ. ನೆಕ್ಸ್ಟ್ ದಿನ ಒಡ್ಸ್ಕೊಂಡಿರ್ತೀರಾ ಕಣ್ ಬಿದ್ರೆ. ಓಕೆ, ಸೊ ಹಾಗೇನಿಲ್ಲ ಲೈಫ್. ಓಕೆ, ಸೊ ತುಂಬಾ ಹಂಬಲ್ ಆಗಿರಿ. ನಾನು ಹೇಳಿದ್ನಲ್ಲ, ಈ ಒಂದು ಮಾರ್ಕೆಟ್ ನಡೀತಾ ಇರೋದೇ ಹ್ಯೂಮನ್ ಎಮೋಷನ್ಸ್ ಮೇಲೆ. ಅದು ನಾವು ಗೊತ್ತಿಲ್ಲ. ನಾವು ಸ್ಟ್ರಾಟಜೀಸ್ ಜಸ್ಟ್ ಎ ಪಾರ್ಟ್ ಅಷ್ಟೇ. ಆ ಹ್ಯೂಮನ್ ಎಮೋಷನ್ಸ್ ನಾವ್ ಏನಾದ್ರು ಗಟ್ಟಿಯಾಗಿ ಇಟ್ಕೊಂಡ್ರೆ ಅದ್ರ ಮಜಾನೇ ಬೇರೆ. ಓಕೆ, ಒಂದೇನ್ ಗೊತ್ತಾ, ಈಗ ಯಾವ್ದೋ ಒಂದು ನೀವು ಇಷ್ಟು ದಿನ ಒಂದು ಸೆಟಪ್ ನ ಫಾಲೋ ಮಾಡ್ಕೊಂಡ್ ಬರ್ತಿರ್ತೀರ. ಫಾರ್ ಎಕ್ಸಾಂಪಲ್, ನಾನು ಗೇಮ್ ಚೇಂಜರ್ ಸ್ಟ್ರಾಟಜಿ 2 ನ ಅಪ್ಲೋಡ್ ಮಾಡಿದೆ. ನೆಕ್ಸ್ಟ್ ನಾನು 3 ನ ಅಪ್ಲೋಡ್ ಮಾಡ್ತೀನಿ. ಅವಾಗ ನಿಮ್ಗೆ ಏನಾಗುತ್ತೆ ಗೊತ್ತಾ, 3 ಬಂತು, ಎಸ್ 3 ನ ಪ್ರಾಕ್ಟೀಸ್ ಮಾಡ್ತೀರಾ. 4 ಬಿಡ್ತೀನಿ, 4 ನ ಪ್ರಾಕ್ಟೀಸ್ ಮಾಡ್ತೀರಾ. 5 ಬಿಡ್ತೀನಿ, 5 ನ ಪ್ರಾಕ್ಟೀಸ್ ಮಾಡ್ತೀರಾ. ಯಾವ್ದು ಅಪ್ಲೈ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಎಲ್ಲಾನು ಕಾನ್ಫಿಡೆನ್ಸ್ ಸಿಗ್ತಾ ಇರುತ್ತೆ. ಇಲ್ಲಿ ಮಾರ್ಕೆಟ್ ಅಲ್ಲಿ ಸ್ಟ್ರಾಟಜಿ 2 ಸಿಗುತ್ತೆ, ಸ್ಟ್ರಾಟಜಿ 3 ಸಿಗುತ್ತೆ. ಯಾವ್ದು ಅಪ್ಲೈ ಮಾಡ್ಲಿ ಗುರು, ಸ್ಟ್ರಾಟಜಿ 4 ಸಿಗುತ್ತೆ, ಯಾವ್ದು ಅಪ್ಲೈ ಮಾಡ್ಲಿ, ಈ ತರ ಆಗೋಗುತ್ತೆ. ದಟ್ಸ್ ವೈ ನಾನು ಏನ್ ಇಡ್ತೀನಲ್ಲ ಸೆಟಪ್ ಗಳು, ಸ್ಟ್ರಾಟಜಿ 2 ಗೇಮ್ ಚೇಂಜರ್ 2 ಇಂದ 3 ನ ಅಡಾಪ್ಟ್ ಮಾಡ್ಕೊಂಡು 3 ನ ಇಂಪ್ರೂವ್ಮೆಂಟ್ ಮಾಡೋದು, 3 ಇಂದ 4 ನ ತಗೊಂಡು 4 ನ ಇಂಪ್ರೂವ್ಮೆಂಟ್ ಮಾಡೋದು. ಆ ತರ ಮಾಡ್ತೀನಿ. ಈ ತಪ್ಪನ ನೀವು ಮಾಡ್ತೀರಾ ಅಂತ. ಅದಕ್ಕೆ ಒಂದು ಸೆಟಪ್ ನಿಮ್ಗೆ ಯಾವ್ದು ಚೆನ್ನಾಗ್ ಅನ್ಸುತ್ತೆ ಅದನ್ನ ಪ್ರಾಕ್ಟೀಸ್ ಮಾಡ್ತಾನೆ ಇರಿ ಎವ್ರಿ ಡೇ. ನೀವು ಶಿಫ್ಟ್ ಆದಂಗೂ ಸೆಟಪ್ ಗಳಿಗೆ ಬೇರೆ ಸೆಟಪ್ಸ್ ಗಳೆಲ್ಲ ಹೇಗೆ ಗೊತ್ತಾ, ಪ್ರಾಕ್ಟೀಸ್ ಮಾಡಿ. ಓಕೆ, ಯಾವ್ದೇ ತರ ಸೆಟಪ್ ಸಿಕ್ಲಿಲ್ಲ ಅಂದ್ರೆ ಅದನ್ನ ಇನ್ಕ್ಲೂಡ್ ಮಾಡ್ಕೊಂಡು ಟ್ರೇಡ್ ತಗೊಳ್ಳೋ ತರ ಆಗ್ಬೇಕು. ಅದು ಹೋಗ್ತಾ ಹೋಗ್ತಾ ಆಗುತ್ತೆ. ಪ್ರಾಕ್ಟೀಸ್ ಮಾಡಿ, ಆಮೇಲೆ ದೆನ್ ನೀವು ಪ್ರೋಗಳಾಗಿ ಆ ಒಂದು ಸೆಟಪ್ ಗಳಲ್ಲಿ. ಓಕೆ, ಆಮೇಲೆ ನೆಕ್ಸ್ಟ್ ಎಕ್ಸೈಟ್ಮೆಂಟ್. ಎಸ್, ಫಸ್ಟ್ ಪ್ರಾಫಿಟ್ ಆಗಿದ ತಕ್ಷಣ ಏನು ಆಂಡ್ರಿಟೇಟ್ ಗೂಗ್ಲಿ ಶರತ್ತು, ಪ್ರಳಯ ಗಿಳಯ, ಈ ತರ ಫೀಲ್ ಬಂದ್ಬಿಡುತ್ತೆ. ನಿಮ್ ಲವ್ ಬ್ರೇಕಪ್ ಆಗಿ ಹುಡುಗಿ ಎಲ್ಲ ಬಿಟ್ಟೋಗಿದ್ರೆ ನೆಕ್ಸ್ಟ್ ಮಿನಿಟ್ ಈ ಹುಡುಗಿ ಮುಂದೆ ತೋರಿಸ್ತೀನಿ ನಾನು ಏನಂತ, ದೊಡ್ಡ ದೊಡ್ಡ ಕಾರು, ಅದು ಇದು. ಫಸ್ಟ್ ಪ್ರಾಫಿಟ್ಗೆ 500 ರೂಪಾಯಿ ಪ್ರಾಫಿಟ್ಗೆ ಮೆಜಾರಿಟಿ ಆಫ್ ದಮ್ ಹಿಂಗೇನೆ ಖುಷಿ ಪಡೋದು. 500 ರೂಪಾಯಿ ಪ್ರಾಫಿಟ್ ಬಂತ, ತಗೋ ಎಂಟರ್ ಆಗುತ್ತೆ. ಇನ್ನ ನೋಡಿ, ಇನ್ನೂ ಜಾಸ್ತಿ ಆಗುತ್ತೆ. 500 ಇರೋದು 5,000 ಆಗುತ್ತೆ. ಒಂದಿನಕ್ಕೆ 5,000, 10 ದಿನಕ್ಕೆ 5 ಲಕ್ಷ. ಅಯ್ಯೋ, ಈ ತರ ಕನ್ಸುಗಳು. ಆ ಕನ್ಸಲ್ಲಿ ಎಕ್ಸೈಟ್ಮೆಂಟ್ ಅಲ್ಲಿ ಇರ್ಬೇಡಿ. ಆಮೇಲೆ ಇವಾಗ ಟ್ರೇಡ್ ಮಾಡ್ತೀರಾ, ಪ್ರಾಫಿಟ್ ಆಗಿದ ತಕ್ಷಣ ಥ್ರಿಲ್ ಸಿಗುತ್ತೆ. ಆ ಥ್ರಿಲ್ ಸಿಕ್ಕಿದಾಗ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ರಿಸ್ಕ್ ಗಳನ್ನ ಜಾಸ್ತಿ ತಗೋತೀರಾ. ನಾನು ಅದಕ್ಕೆ ಹೇಳೋದು, ಮಾರ್ಕೆಟ್ ಏನಿದೆಯಲ್ಲ ಒಂದು ಬ್ಯೂಟಿಫುಲ್. ನಿಮ್ಗೆ ಯಾರಿಗೂ ಗರ್ಲ್ ಫ್ರೆಂಡ್ ಇಲ್ಲ ಅಂದ್ರೆ ಮಾರ್ಕೆಟ್ ನಿಮ್ ಗರ್ಲ್ ಫ್ರೆಂಡ್. ನಿಮ್ ಗರ್ಲ್ ಫ್ರೆಂಡ್ ಹೇಗೆ ಟ್ರೀಟ್ ಮಾಡ್ತೀರಾ ಹಾಗೆ ಟ್ರೀಟ್ ಮಾಡಿ. ಅವ್ರಿಗೆ ಏನಾದ್ರು ಹೊಡಿಯೋದು, ಈ ತರ ಎಲ್ಲ ಜಗಳ ಆಡೋದು, ಈ ತರ ಎಲ್ಲ ಮಾಡಿದ್ರೆ ಮಾರ್ಕೆಟ್ ವಾಪಸ್ ತಲೆ ಮೇಲೆ ಹೊಡೆದು ಹೋಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಇನ್ನೊಂದೇನಂದ್ರೆ, ಒಂದ್ ಟ್ರೇಡ್ ಎಂಟರ್ ಆಗ್ತೀರಾ, ಎಂಟರ್ ಆಗಿದ ತಕ್ಷಣ ಸ್ಟಾಪ್ ಲಾಸ್ ಎಲ್ಲಾನು ಡಿಸೈಡ್ ಮಾಡ್ಕೋತೀರಾ. ಬಟ್ ನೀವುಗಳು ಎಕ್ಸಿಟ್ ಮಾಡಲ್ಲ. ಏನಕ್ಕೆ ಎಕ್ಸಿಟ್ ಮಾಡ್ಬೇಕು ಗುರು? ನಾನ್ ಕಿಂಗು, ಇಷ್ಟು ಬ್ಯಾಕ್ ಟೆಸ್ಟ್ ಮಾಡಿದೀನಿ, ಇಷ್ಟು ಪ್ರಾಪರ್ ಆಗಿ ವರ್ಕ್ ಆಗಿದೆ, ಇಲ್ಲೇನಕ್ಕೆ ಹಿಂಗ ಆಗ್ತಾ ಇದೆ, ನಾನ್ ಕಿಂಗು, ಎಕ್ಸಿಟ್ ಮಾಡಲ್ಲ. SL ನ ಮೇಲ್ ತಗೊಂಡೋಗು, ಈ ತರ ತಗೊಂಡ್ ಹೋಗ್ತಾ ಇದ್ರೆ ಅವ್ರ ಲೆವರೇಜ್ ನ ಜಾಸ್ತಿ ಮಾಡೋದು. ಓಕೆ, ಏನಂದ್ರೆ ಕಮ್ಮಿ ದುಡ್ಡಲ್ಲಿ ಜಾಸ್ತಿ ಲಾಟ್ ತಗೋಬೇಕು ಅಂದ್ಬಿಟ್ಟು ಲೆವರೇಜ್ ಜಾಸ್ತಿ ಮಾಡ್ತೀರಾ. ಆ ಲೆವರೇಜ್ ಜಾಸ್ತಿ ಮಾಡೋದ್ರಿಂದ ಇನ್ನೂ ದೊಡ್ಡ ಪ್ರಾಬ್ಲಮ್ ಆಗೋಗುತ್ತೆ. ಅವೆಲ್ಲ ಮಾಡಬೇಡಿ. ಕ್ಯಾಪಿಟಲ್ ಅಲ್ಲಿ ಇಷ್ಟು % ರಿಸ್ಕ್ ಇಡ್ತಾ ಇದ್ದೀನಿ, ಇಷ್ಟು % ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಮುಗೀತು. ಸ್ಕಿಲ್ ನ ಇಂಪ್ರೂವ್ ಮಾಡ್ಕೋಬೇಕು ಅಂದ್ರೆ ನಂತರ ಟ್ರೇಡ್ ಮಾಡಿ. ಓಕೆ, ಎವ್ರಿ ಡೇ 1% 2% ಪಟ್ 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 ಅಂತ ಎತ್ಬೇಕು, ಪಟ್ 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 ಅಂತ ಟ್ರೇಡ್ ಮಾಡ್ಬೇಕು. ಈ ತರ ಮಾಡಿ. ರಿಸ್ಕ್ ತಗೋಬೇಕಾ, ಇಷ್ಟೇ ಅಂತ ಇರ್ಬೇಕು ಕ್ಯಾಪಿಟಲ್ ಅಲ್ಲಿ, ಇಷ್ಟು % ರಿಸ್ಕ್ ಡಿಫೈನ್ ಮಾಡ್ಕೊಳ್ಳಿ ಎಲ್ಲಾನು ಕೂಡ. ಓಕೆ,
ಆಮೇಲೆ ಮಾರ್ಕೆಟ್ ನಿಮಗೆ ಸಿ ಎಂಟರ್ ಆಗ್ತೀರಾ, ಒಂದ್ ಸ್ವಲ್ಪ ಮೂವ್ ಆಗಿ ಬ್ರೇಕ್ ಇವನಿಗೆ ಬರುತ್ತೆ. ನಿಮಗೆ ಗೊತ್ತು ಬ್ರೇಕ್ ಇವನಿಗೆ ಬಂದಾಗ ಕ್ಯಾಂಡಲ್ ನ ರೀಡ್ ಮಾಡಿ ಇದು ರಿವರ್ಸ್ ಆಗುತ್ತೆ ಅಂತ. ಸ್ಟಿಲ್ ಬ್ರೇಕ್ ಇವನಿಗೆ ಬಂದಿದೆಯಲ್ಲ, ತಿರ್ಗಾ ಕೆಳಗಡೆ ಬರ್ತಾ ಇರುತ್ತೆ. ತಿರ್ಗಾ ಅಯ್ಯೋ ದೇವ್ರೆ ಪ್ಲೀಸ್ ಕೆಳಗಡೆ ಬರ್ತಾ ಇದೆ, ಪ್ಲೀಸ್ ಮೇಲ್ ತಗೊಂಡೋಗು ಅಂತ ಬೇಡ್ಕೋತೀರಾ. ಮೇಲ್ ಬರುತ್ತೆ, ಅಯ್ಯೋ ನನಗೆ ಪ್ರಾಫಿಟೇ ಬೇಡ ದೇವ್ರೆ, ಕಾಸ್ಟ್ ಬರ್ಲಿ ಸಾಕು ಅಂತೀರಾ. ಕಾಸ್ಟ್ ಬಂದ್ರು ಕೂಡ ನೀವು ಎಕ್ಸಿಟ್ ಮಾಡಲ್ಲ. ಕಾಸ್ಟ್ ಬಂದ್ರೆ ಕಾಸ್ಟ್ ಬಂದಿದೆ, ಇನ್ನೂ ಒಂಚೂರು ಮೇಲ್ ಹೋಗುತ್ತೆ ಅಂದ್ಬಿಟ್ಟು ಕೂತ್ಕೊಂಡಿರ್ತೀರಾ. ಈ ತರ ದೇವ್ರ ಹತ್ರ ಬೇಡ್ಕೊಳ್ಳೋ ಅಂತ ಸಿಚುವೇಶನ್ ಹೋಗ್ಬೇಡಿ. ಸ್ಕಿಲ್ ಮೇಲೆ ಡಿಪೆಂಡ್ ಆಗ್ಲಿ, ಬಂದ್ರೆ ಬರ್ಲಿ ಹೋದ್ರೆ ಹೋಗ್ಲಿ. ಓಕೆ, ಸ್ಟಾಪ್ ಲಾಸ್ ಇಟ್ಟಿರ್ತೀರ, ಟಿಪಿ ಇಟ್ಟಿರ್ತಾರ, ಸ್ಟಾಪ್ ಲಾಸ್ ಹೊಡಿತಾ ಹೊಡಿಲಿ, ಟಿಪಿ ಹೊಡಿತಾ ಹೊಡಿಲಿ. ಓಕೆ, ಆಮೇಲೆ ಪ್ಯಾನಿಕ್ ಆಗೋದು. ಓಕೆ, ಸಿ ಏನಂದ್ರೆ ಪ್ಯಾನಿಕ್ ಆಗೋದು ಎಲ್ಲರೂ ಹಾಗೆ ಆಗ್ತಾರೆ. ಈ ಪ್ರಾಫಿಟ್ ಟ್ರೇಡ್ ನ ಹೋಲ್ಡ್ ಮಾಡೋದಿಲ್ಲ, ಲಾಸ್ ಟ್ರೇಡ್ ನ ಹೋಲ್ಡ್ ಮಾಡ್ತೀವಿ. ಯೂಶಲಿ ನಾನು ಆತರ ಮಾಡೇ ಮಾಡ್ತೀನಿ ಗುರು. ಬಟ್ ಥಿಂಗ್ ಒಂದು ಅರ್ಥ ಮಾಡ್ಕೊಳ್ಳಿ, ಸ್ಕಿಲ್ ಮೇಲೆ ನಿಮ್ಗೆ ನಂಬಿಕೆ ಇತ್ತು ಅಂದ್ರೆ ಸಿ ಒಂದ್ ಟ್ರೇಡ್ ಲಾಸ್ ಆಯ್ತು ಅನ್ಕೊಳ್ಳಿ, ನೆಕ್ಸ್ಟ್ ಟ್ರೇಡ್ ಆ ಲಾಸ್ ಗಿಂತ ಒಂದ್ $10 ಎಕ್ಸ್ಟ್ರಾ ಮಾಡೋದಕ್ಕೆ ನೋಡಿ. ಎಕ್ಸ್ಟ್ರಾ ಮಾಡಿ ಎಕ್ಸಿಟ್ ಮಾಡ್ಬಿಟ್ಟು ಕ್ಲೋಸ್ ಮಾಡ್ಬಿಡಿ. ಓಕೆ, ಸಿ ನಾನು ಲಾಸ್ ಮಾಡ್ಕೊಂಡಿದ್ದೀನಲ್ಲ, ಯಾವ್ದು ಓವರ್ ಟ್ರೇಡ್ ಗಳಲ್ಲಿ ಲಾಸ್ ಮಾಡ್ಕೊಳ್ಳಿಲ್ಲ. ನಾನು ಲಾಸ್ ಮಾಡ್ಕೊಂಡಿರೋದು ಓವರ್ ಕಾನ್ಫಿಡೆನ್ಸ್ ಅಲ್ಲಿ. ಇದೇನ್ ಎಸ್ ಎಲ್ ಹೊಡಿತಾ ಬಾರಿ ಹಿಡಿತೀನಿ, ನಿನ್ಗೆ ಇವಾಗ ಹಿಡಿತೀನಿ ಅಂದ್ಬಿಟ್ಟು ಟ್ರೇಡ್ ಗಳು ತಗೊಳ್ತೀನಿ, 2 ಟ್ರೇಡ್ಗಳು, ಆಮೇಲೆ ಎಸ್ ಎಲ್ ಇಡೋದಿಲ್ಲ, ವೈಪ್ ಆಗಿ ಹೋಗೋದು. ಅದನ್ನೆಲ್ಲ ನಾನು ಇಂಪ್ರೂವ್ ಆಗ್ತಾ ಬಂದೆ. ಆಮೇಲೆ ಇನ್ನೊಂದ್ ಏನ್ ಮಾಡೋದು, ಟ್ರೇಡಿಂಗ್ ಸ್ಕ್ಯಾಮ್ ಅಂತ ಕ್ವಿಟ್ ಮಾಡ್ಬಿಡೋದು. ಸಿ ನಾವುಗಳು ಮಾಡ್ತಾ ಇರೋ ತಪ್ಪಿಗೆ ಅದ್ ಹಂಗಾಗ್ತಾ ಇರೋದು. ನಾವುಗಳು ಕರೆಕ್ಟ್ ಆಗಿದ್ರೆ ಮಾರ್ಕೆಟ್ ರಿವಾರ್ಡ್ ಮಾಡುತ್ತೆ. ಬ್ಯಾಕ್ ಟೆಸ್ಟ್ ಮಾಡ್ತೀರಾ, ಡೆಮೋದಲ್ಲಿ ಮಾಡ್ತೀರಾ, ಅವಾಗ ದುಡ್ಡು ಬಂದಾಗ ಫುಲ್ ಕಾನ್ಫಿಡೆನ್ಸ್ ಇರುತ್ತೆ. ರಿಯಲ್ ಅಲ್ಲಿ ದುಡ್ಡು ಹೋದಾಗ ಏನಕ್ಕಿರಲ್ಲ. ತಪ್ಪು ಮಾಡ್ತಾ ಇರೋದು ನಾವಲ್ಲಿ, ನಮ್ಮ ಎಮೋಷನ್ಸ್. ಆಮೇಲೆ ಹೋಪ್ ಇಟ್ಕೊಳ್ಳೋದು, ಈ ಟ್ರೇಡ್ ಹೋಗೇ ಹೋಗುತ್ತೆ, ಎಸ್ ಎಲ್ ಹತ್ರ ಬರ್ತಾ ಇದ್ರು ತೆಗ್ದ್ಬಿಟ್ಟು ಇದು ಹೋಗೇ ಹೋಗುತ್ತೆ. ವಿಶ್ರುತ್ ಪ್ರೋ ಹೇಳಿದ್ದಾರೆ ಇದು ಹೈ ಪ್ರಾಬಬಿಲಿಟಿ ಹೌದು. ಬಟ್ ಸ್ಟಾಪ್ ಲಾಸ್ ಇಡಿ, 1% ಅವ್ರು ಲಾಸ್ ಆಗೋ ಚಾನ್ಸಸ್ ಇರುತ್ತಲ್ಲ. ಸಿ ನಾನ್ ಶೂ ಶಾಟ್ ಅನ್ನೋದು ನಂಗೆ ಪ್ರಾಕ್ಟೀಸ್ ಆಗಿರುತ್ತೆ, ಶೂ ಶಾಟ್ ಅಂತೀನಿ. ಬಟ್ ನಿಮಗೆ ಪ್ರಾಕ್ಟೀಸ್ ಆಗ್ಬೇಕು ಅದು ಇನ್ನ. ಓಕೆ, ಇನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ, ಇವೆಲ್ಲಾ ರೀಸನ್ ಗಳಿಂದ, ಇವೆಲ್ಲಾನು ಕೂಡ ಇದೆಯಲ್ಲ ದ ಎಮೋಷನ್ ಸೈಕಲ್, ಇವೆಲ್ಲ ಟ್ರೇಡರ್ಗಳದ್ದು. ಇದರಿಂದ ನೀವು ಆಚೆ ಬರ್ಲೇಬೇಕು. ಓಕೆ, ಯಾಕೆ ನಾವೆಲ್ಲ ಈ ಎಮೋಷನ್ಸ್ ಗಳಲ್ಲಿ ಟ್ರೇಡ್ ಮಾಡ್ತೀವಿ, ಯಾಕೆ ಈ ಎಮೋಷನ್ಸ್ ಗಳು ನಮ್ಮ ಒಳಗಡೆ ಬರ್ತಾ ಇದೆ ಅನ್ನೋದು ನಮಗೆ ಗೊತ್ತಿರ್ಬೇಕು ಫಸ್ಟ್. ಯಾಕೆ ಈ ಎಮೋಷನ್ಸ್ ಗಳು ನಮ್ಮ ಒಳಗಡೆ ಬರ್ತಾ ಇದೆ, ಯಾವತ್ತಾರು ಯೋಚನೆ ಮಾಡಿದೀರಾ ಯಾಕೆ ಬರ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗ್ಬೇಕು. ಏನಕ್ಕೆ ಬರುತ್ತೆ ಅಂದ್ರೆ ಸಿ ಸಿಂಪಲ್, ನನ್ಗೇನು ಅಂದ್ರೆ ಅಂದ್ರೆ ಬೇಗ ರಿಚ್ ಆಗ್ಬೇಕು, ಇವತ್ತೇ ಕಾರ್ ಇಳಿಸ್ಬೇಕು, ಬೈಕ್ ಇಳಿಸ್ಬೇಕು. ಸಿ ನಾನು ಪ್ರಮೋಷನ್ಸ್ ಗಳಲ್ಲೂ ದುಡ್ಡಿಸ್ಕೊಳಲ್ಲ, ಯೂಟ್ಯೂಬ್ನೂ ಮಾನಿಟೈಸ್ ಮಾಡಲ್ಲ. ಜಸ್ಟ್ ಇಮ್ಯಾಜಿನ್ ನಾನು ಯಾವ ತರ ಮೈಂಡ್ ಸೆಟ್ ಅಲ್ಲಿ ಇದ್ದೀನಿ ಅಂತ. ಯಾಕಂದ್ರೆ ನಾನು ಮಾರ್ಕೆಟ್ ನ ಅಷ್ಟು ಇಷ್ಟ ಪಡ್ತೀನಿ, ಅದ್ ಎಷ್ಟೇ ಕೊಟ್ರು ತಗೋತೀನಿ. ಅದು ಅಂದ್ರೆ ಒಡ್ಸ್ತಾ ನನ್ಗೆ ಖುಷಿ ಪಡ್ತೀನಿ. ಸರಿ ಗುರು ಒಡ್ಸ್ತಾ, ಸರಿ ನಾನೇನೋ ತಪ್ಪು ಮಾಡಿದ್ದೀನಿ, ಸರಿ ಮಾಡ್ಕೊಂಡು ನಾಳೆ ಬರ್ತೀನಿ, ನಾಳೆ ಅನ್ನೋದು ಇದ್ದೇ ಇರುತ್ತೆ. ಈ ತರ ತುಂಬಾ ಹಂಬಲ್ ಆಗಿರ್ತೀನಿ ಮಾರ್ಕೆಟ್ ಜೊತೆ. ನೀವು ನನ್ಗೆ ಕೋರ್ಸ್ ಹೇಳ್ಕೊಡಿ 1 ಲಕ್ಷ ಕೊಡ್ತೀನಿ ಅಂದ್ರೆ ನಾನು ಇಸ್ಕೊಳಲ್ಲ, ಮುಟ್ಟೋದು ಇಲ್ಲ. ಓಕೆನಾ, ಈ ತರ ಮೈಂಡ್ ಸೆಟ್ ಬರ್ಬೇಕು ನಿಮ್ಗೆ. ಆಮೇಲೆ ಲೆವರೇಜ್ ಜಾಸ್ತಿ ಮಾಡೋದು. ಓಕೆ, ಸ್ಮಾಲ್ ಕ್ಯಾಪಿಟಲ್ ಇದೆ, ನಾಳೆನೆ ಡಬಲ್ ಮಾಡ್ಬಿಡೋಣ, ನಾಡಿದ್ದೆ ಡಬಲ್ ಮಾಡ್ಬಿಡೋಣ. ಈ ಒಂದು ಮೈಂಡ್ ಸೆಟ್ ಬರೋದಕ್ಕೆ ಈ ಎಮೋಷನ್ಸ್ ಗಳು ಪ್ಲೇ ಆಗೋದು. ಆಮೇಲೆ ಯಾವ್ದೇ ತರ ಸೆಟಪ್ ಇರಲ್ಲ, ಪ್ಲಾನ್ ಇರಲ್ಲ, ಸುಮ್ನೆ ಬ್ಲೈಂಡ್ ಆಗಿ ಬಂದು ಮೇಲ್ ಹೋಗ್ತಾ ಇದೆ, ಕೆಳಗಡೆ ಬರ್ತಾ ಇದೆ. ಇನ್ನೊಂದಿದೆ, ಯಾಕೆ ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ ಅಂದ್ರೆ ಬೇರೆಯವ್ರ ಪ್ರಾಫಿಟ್ ನೋಡಿ. ನಾನ್ ಸಿಂಪಲ್ ಹೇಳ್ಬಿಡ್ತೀನಿ, ಬೇರೆ ಟ್ರೇಡರ್ಸ್ ಗಳು ಲಕ್ಷ ಮಾಡ್ತಾರಲ್ಲ ಗುರು, ಅವ್ರಿಗೆಲ್ಲ ಬೇರೆ ರಿಸೋರ್ಸ್ ಇದೆ. ನಿಮ್ಗಳನ್ನ ಟ್ರೇಡಿಂಗ್ ತಳ್ಬಿಡ್ತಾರೆ, ಫುಲ್ ಟೈಮ್ ತಗೊಳ್ಳಿ ರಿಚ್ ಆಗ್ಬೋದು ಅಂತ. ಅವ್ರುಗಳು ಕೋರ್ಸ್ ಇಂದ, ಇದರಿಂದ ಬ್ರೋಕರೇಜ್ ಇಂದ ದುಡ್ಡು ಮಾಡ್ತಾ ಇರ್ತಾರೆ. ನಿಮಗ್ ಅದು ಗೊತ್ತೇ ಆಗಲ್ಲ. ಅವ್ರು ಪ್ರಾಫಿಟ್ ನೋಡಿ ಏನ್ ಮಾಡ್ತಾರ, ಅವ್ನ್ ಯಾರು ಪ್ರಾಫಿಟ್ ತೋರ್ಸ್ಬಿಟ್ಟು ಇದ್ ಮಾಡ್ತಾ ಇದ್ದಾನೆ ಅಂದ್ರೆ ಹೋಗಿ ಒಂದೇ ಕ್ವಶನ್ ಕೇಳಿ, ಗುರು ಇದನ್ನೇನ್ ಶೋ ಆಫ್ ಮಾಡ್ತಾ ಇದೀಯಾ, ನೀನ್ ನನ್ಗೇನೋ ಸೆಲ್ ಮಾಡೋದಕ್ಕೆ ತೋರಿಸ್ತಾ ಇದೀಯಾ, ನೋಡ್ತಾ ಅಂದ್ರೆ ಸೆಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀಯಾ, ಅದಕ್ಕೆ ನೀನ್ ಇದು ತೋರಿಸ್ತಾ ಇರೋದು. ಇಲ್ಲಾಂದ್ರೆ ಯಾಕೆ ತೋರಿಸ್ತಾರೆ ಪ್ರಾಫಿಟ್ಸ್ ಗಳನ್ನ, ಯಾಕೆ ಬಂದು ಶೋ ಆಫ್ ಮಾಡ್ತಾರೆ? ಯಾರು ಮಾಡೋದಿಲ್ಲ. ಅಂಡ್ ಯಾವ್ದಾದ್ರು ಕೋರ್ಸಿಗೆ ಬನ್ನಿ ಅಂದ್ರೆ ಅಷ್ಟೆಲ್ಲ ದುಡಿತಾ ಇದೆಯಲ್ಲ, ಒಂದ್ ನಾಟ್ ಎಕ್ಸ್ಟ್ರಾ ಯಾಕೆ ಆ ಕೋರ್ಸ್ ದುಡ್ಡನ್ನ ಇನ್ಕಮ್ ನ ಜನರೇಟ್ ಮಾಡ್ಬೋದು ನೀನು. ಹಿಂಗೆ ಹೇಳಿ, ಬೇರೆ ಪ್ರಾಫಿಟ್ ಇಂದ ನೀವು ನಿಮ್ ಮೈಂಡ್ ನ ಹಾಳು ಮಾಡ್ಕೊಂಬಿಡಿ. ಅವ್ರುಗಳೇನ್ ನಿಮಗೆ ತಂದು ಊಟ ಹಾಕಲ್ಲ. ಓಕೆನಾ? ಸೊ ಇವಾಗ ಹೇಗೆ ಬಿಲ್ಡ್ ಮಾಡ್ಬೇಕು, ಮೈಂಡ್ ಸೆಟ್ ನ ಹೇಗೆ ಬಿಲ್ಡ್ ಮಾಡ್ಕೊಳ್ಳೋದು ಅಂತ ನಾನು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಇದನ್ನ ಫಾಲೋ ಮಾಡಿ. ಇದನ್ನ ಫಾಲೋ ಮಾಡ್ಲಿಲ್ಲ ನೀವು ಅಂದ್ರೆ ದಯವಿಟ್ಟು ನಾನು ಇನ್ಮೇಲೆ ವಿಡಿಯೋಸ್ ಅಪ್ಲೋಡ್ ಮಾಡಲ್ಲ. ಓಕೆ, ನಾನು ಫಸ್ಟ್ ಅಲ್ಲೇನೆ ಜರ್ನಲ್ ಬಗ್ಗೆ ಹೇಳಿದ್ದೆ, ನೋಷನ್ ಬಗ್ಗೆ ಹೇಳಿದ್ದೆ. ನಿಮ್ಗೆ ಎಲ್ಲೂ ಕೂಡ ಸಿಗೋದಿಲ್ಲ ಆ ವಿಡಿಯೋಸ್. ಆ ನೋಷನ್ ಬಗ್ಗೆ ಏನ್ ಹೇಳಿದ್ನಲ್ಲ, ಏನಕ್ಕೆ ಹೇಳಿದೆ ಅಂದ್ರೆ ಜರ್ನಲ್ ಮಾಡೋದಕ್ಕೆ. ಎಲ್ಲಾ ಟ್ರೇಡ್ ನೋಟ್ ಮಾಡಿ. ಈಗ ಟೀಚರ್ ಪಾಠ ಮಾಡೋದನ್ನ ಎಲ್ಲ ನೋಟ್ಸ್ ಮಾಡ್ಕೋತಿರಲ್ಲ, ಆ ತರ ನೋಟ್ ಮಾಡ್ಕೊಳ್ಳಿ, ಜರ್ನಲ್ ಮಾಡಿ ಎಲ್ಲಾ ಟ್ರೇಡ್. ಯಾಕೆ ತಗೊಂಡೆ, ಯಾಕೆ ಪ್ರಾಫಿಟ್ ಇಟ್ಟಾಯ್ತು, ಯಾಕೆ ಎಸ್ ಎಲ್ ಇಟ್ಟಾಯ್ತು, ತುಂಬಾ ಮಜಾ ಇರುತ್ತೆ ಆಯ್ತಾ?
ಆಮೇಲೆ ಪ್ರೋಸೆಸ್ ಮೇಲೆ ಫೋಕಸ್ ಮಾಡಿ, ದುಡ್ಡು ಮೇಲೆ ಫೋಕಸ್ ಮಾಡಬೇಡಿ. ದುಡ್ಡು ಇವತ್ತಿಲ್ಲ ನಾಳೆ ಬರುತ್ತೆ. ಪೇಪರ್ ಆಯ್ದ್ರು ದುಡ್ಡು ಬರುತ್ತೆ. ಓಕೆ, ಭಿಕ್ಷೆ ಬೇಡಿದ್ರು ದುಡ್ಡು ಬರುತ್ತೆ. ಓಕೆ, ದುಡ್ಡು 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 ಅಂತ ಹೋಗ್ಬೇಡಿ. ನಾನು ನಿಜ ಹೇಳ್ತೀನಲ್ಲ, ಎಂಜಾಯ್ ಮಾಡಿ, ಸ್ಕಿಲ್ ಅನ್ನು ಎಂಜಾಯ್ ಮಾಡಿ, ಕಲೀರಿ, ಟ್ರೇಡ್ ತಗೊಳ್ಳಿ, ₹1 ಮಾಡಿ, ಇದು ಸಾಕು. ₹1 ಒಂದಿನ ₹10 ಆಗುತ್ತೆ, ₹10 100 ಆಗುತ್ತೆ, 100,000 ಆಗುತ್ತೆ. ಓಕೆ, ರಿಸ್ಕ್ ಮ್ಯಾನೇಜ್ಮೆಂಟ್. ಓಕೆ, ಇಷ್ಟಿಷ್ಟು ಪರ್ಸೆಂಟ್ ನಾನು ಎಸ್ ಇಡೋದಿಲ್ಲ, ಬಟ್ ಇಷ್ಟು ಪರ್ಸೆಂಟ್ ಅಂತ ತಲೆಯಲ್ಲಿ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಹೈ ಪ್ರಾಬಬಿಲಿಟಿ ಟ್ರೇಡ್ ಅಲ್ಲಿ ಜಾಸ್ತಿ ಲಾಟ್ ಹಾಕ್ತೀನಿ, ಲೋ ಪ್ರಾಬಬಿಲಿಟಿ ಟ್ರೇಡ್ ಅಲ್ಲಿ ಕಮ್ಮಿ ಲಾಟ್ ಹಾಕ್ತೀನಿ, ಎಸ್ ಎಲ್ಲ ದೂರ ಮಾಡ್ತೀನಿ. ಈ ತರ ಇರ್ಲಿ. ಓಕೆ, ಕನ್ಸಿಸ್ಟೆನ್ಸಿ ಮೇಲೆ ಫೋಕಸ್ ಮಾಡಿ, ಥ್ರಿಲ್ಲಿಗ್ ಮಾಡಬೇಡಿ. ಓಕೆ, ಪೇಷನ್ಸ್ ಡಿಸಿಪ್ಲಿನ್ ಇತ್ತು ಅಂದ್ರೆ ಯಾವ ಸೆಟಪ್ಸ್ ಕೂಡ ನೀವು ಮಾಸ್ಟರ್ ಮಾಡ್ಬೋದು. ಓಕೆ, ಅರ್ಥ ಮಾಡ್ಕೊಳ್ಳಿ. ನೀವುಗಳು ಗ್ರೀಡಿಗೆ ಬಿದ್ರೆ ನಾನ್ ಪ್ರಾಫಿಟ್ ಮಾಡ್ತಾ ಇರ್ತೀನಿ. ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಕಿತ್ಕೊಂಡು ನಾನು ದುಡ್ಡು ಮಾಡ್ತಾ ಇರ್ತೀನಿ, ಯಾಕಂದ್ರೆ ನಂಗೆ ಗ್ರೀಡ್ ಅಂಡ್ ಫಿಯರೇ ಇಲ್ಲ. ಓಕೆ, ಯಾವುದೇ ತರ ಮಾರ್ಕೆಟ್, ಈಗ ಟ್ರೇಡರ್ಗೆ ಮಾರ್ಕೆಟ್ ಅಲ್ಲ ಎನಿಮಿ. ಮಾರ್ಕೆಟಿಗೆ ಬೈಬೇಡಿ, ಅದೊಂದು ಬ್ಯೂಟಿಫುಲ್ ಕ್ರಿಯೇಚರ್ ಅದು. ಓಕೆ, ಬ್ಯೂಟಿಫುಲ್ ಆರ್ಟ್. ಕಲ್ತ್ರೆ ಹೆಂಗೆ ನಿಮ್ಮ ಪೇರೆಂಟ್ಸ್ ಹಾಗೇನೆ ನಮಗೂ ಮಾರ್ಕೆಟ್ನು ಹಾಗೇನೆ ಒಬ್ಬ ಟ್ರೇಡರ್ಗೆ. ಸೊ ನಾವು ಹೆಂಗೆ ಪೇರೆಂಟ್ಸ್ ಗಳಿಗೆ ಗೌರವ ಕೊಡ್ತೀವಿ, ಮಾರ್ಕೆಟ್ಗೂ ಹಂಗೆ ಗೌರವ ಕೊಡ್ತೀವಿ. ಸುಮ್ನೆ ಕೆಟ್ಟಾಗಿ ಬೈಬೇಡಿ, ಗ್ಯಾಮ್ಲಿಂಗ್ ಹಂಗೆ ಹಿಂಗೆ ಅಂತ. ನಮ್ಮ ಮೈಂಡ್ ಸರಿ ಇಲ್ಲ, ನಾವುಗಳ ಆಸೆಗೆ ಬಿದ್ದು ಹಾಳು ಮಾಡ್ಕೋತೀವಲ್ಲ. ಓಕೆನಾ, ಮಾರ್ಕೆಟ್ ಎನಿಮಿ ಅಲ್ಲ, ನಮ್ಮ ಮೈಂಡ್ ಎನಿಮಿ. ಓಕೆ, ಸೈಕಾಲಜಿನ ಮಾಸ್ಟರ್, ಇವೆಲ್ಲ ಸೈಕಾಲಜಿ. ಓಕೆ, ನೀವು ಸೈಕಾಲಜಿನ ಮಾಸ್ಟರ್ ಮಾಡಿದ್ರೆ ಟ್ರೇಡಿಂಗ್ ಎಷ್ಟು ಎಂಜಾಯ್ ಮಾಡ್ತೀರಾ ಅಂದ್ರೆ ನೆಕ್ಸ್ಟ್ ಲೆವೆಲ್. ಓಕೆ, ಈ ಚಾರ್ಟ್ ಇದೆಯಲ್ಲ, ಈ ಚಾರ್ಟ್ ಅಲ್ಲಿ ಇರೋದೆಲ್ಲಾನು ಕೂಡ ಜನದ ಎಮೋಷನ್ಸ್ ಏನೇನೆ. ಸೊ ಒಬ್ಬ ಟ್ರೇಡರ್ ಆಗಿ ಕಾಮಾಗಿ ಕೂತ್ಕೊಂಡು ಅವ್ರಗಳೆಲ್ಲ ಟ್ರ್ಯಾಪ್ ಆಗ್ಲಿ, ನಾವು ಆ ಟ್ರ್ಯಾಪ್ ಅಲ್ಲಿ ಎಂಟರ್ ಆಗಿ ದುಡ್ಡು ಮಾಡ್ಬೇಕು ಅನ್ನೋ ತರ ಇರ್ಬೇಕು. ಓಕೆ, ಸೊ ಡಿಸಿಪ್ಲಿನ್, ಪೇಷನ್ಸ್ ಇವೆಲ್ಲಾನು ಫಾಲೋ ಮಾಡಿ ಎಂಜಾಯ್ ಮಾಡ್ತೀರಾ ಟ್ರೇಡಿಂಗ್ ನ. ತುಂಬಾ ಹಂಬಲ್ ಆಗಿರಿ. ಯಾರೇ ಬಂದ್ರು ಹೆಲ್ಪ್ ಮಾಡಿ, ದುಡ್ಡು ಕೊಟ್ಟು ಹೆಲ್ಪ್ ಮಾಡ್ಬೇಡಿ. ಓಕೆ, ದುಡ್ಡು ಕೊಟ್ಟು ಏನು ಹೆಲ್ಪ್ ಮಾಡ್ಬಿಡಿ. ಏನಾದ್ರು ಹೇಳ್ಕೊಡ್ಬೇಕಾ ಹೇಳಿ, ಹಂಬಲ್ ಆಗಿರಿ, ಪ್ರಾಕ್ಟೀಸ್ ಮಾಡಿ ಎವ್ರಿ ಡೇ. ಓಕೆ, ತುಂಬಾ ಅಂದ್ರೆ ತುಂಬಾ ಹಂಬಲ್ ಆಗಿರೋದು ನಮ್ಗೆ ನೋಡಿ. ಓಕೆ, ಯಾರ ಮೇಲೂ ಕೂಗಾಡ್ಬೇಡಿ, ಏನಿಲ್ಲ. ನೀವಾಯ್ತು, ಮಾರ್ಕೆಟ್ ಆಯ್ತು, ಮುಗೀತು ನಿಮ್ ಕೆಲ್ಸ. ಓಕೆ, ಸೊ ಈ ತರ ಮಾಡ್ಕೊಂಡು ಹೋಗಿ, ಯು ವಿಲ್ ಎಂಜಾಯ್ ದ ಪ್ರೋಸೆಸ್. ಈ ತರ ಒಂದು ಎಮೋಷನ್ಸ್ ನ ಬಿಲ್ಡ್ ಮಾಡಿ. ನಾನು ಹೇಳ್ತೀನಲ್ಲ, ನಾನು ಏನಕ್ಕೆ ಪ್ರಮೋಷನ್ಸ್ ಗಳು ಇವೆಲ್ಲ ಫ್ರೀ ಆಗಿ ಇಡ್ತೀನಿ ಅಂತ ಹೇಳಿದ್ ಗೊತ್ತಾ? ಆ ದುಡ್ಡು ಬಂದ್ರೆ ಗ್ರೀಡ್ ಜಾಸ್ತಿ ಆಗುತ್ತೆ, ನಾನೇ ದುಡ್ಡು ವ್ಯಕ್ತಿ ಅನ್ನೋ ತರ ಶುರು ಆಗುತ್ತೆ. ಆವಾಗ ನಾನು ಇದರಿಂದ ಅರ್ನ್ ಮಾಡೋದನ್ನ ಸ್ಟಾಪ್ ಮಾಡ್ಬಿಡ್ತೀನಿ. ನನ್ಗೆ ಅದು ಬೇಡ, ಇದರಿಂದನೇ ಅರ್ನ್ ಮಾಡೋದು. ₹1 ಸಿಕ್ಕಿದ್ರು ಸಾಕು, ₹1 ಚಾಕ್ಲೇಟ್ ತಿನ್ಕೊಂಡು ಹೋಗ್ತೀನಿ. ₹100 ಸಿಕ್ಕಿದ್ರೆ ₹80 ಮನೆ ಕೊಟ್ಟು ₹20 ನಾನು ಇಟ್ಕೋತೀನಿ. 1000 ಸಿಕ್ಕಿದ್ರೆ ₹800 ಮನೆ ಕೊಟ್ಟು ₹200 ನಾನು ಇಟ್ಕೋತೀನಿ. ನನ್ಗೆ ಅಂತ ಇಷ್ಟು ಸಾಕು. ಆ ತರ ಇರಿ. ಮಾರ್ಕೆಟ್ ನಾನು ನೋಡು, ಕಷ್ಟಪಟ್ಬಿಟ್ಟಿದೀನಿ, ತುಂಬಾ ಕಷ್ಟಪಟ್ಟಿದ್ದೀನಿ, ಹಿಂಗ್ ಅಪ್ಲೈ ಮಾಡ್ತಾ ಇದ್ದೀನಿ ಎಲ್ಲಾನು ಕೂಡ. ನೀನ್ ಎಷ್ಟು ಕೊಡ್ತೀಯ ಕೊಡು, ನಾನು ಅಷ್ಟು ತಗೋತೀನಿ. ಬಟ್ ನಾನ್ ನಿಯತ್ತಿಂದ ಇರ್ತೀನಿ ನಿನ್ಗೆ. ಹಿಂಗಿರಿ, ಆಮೇಲೆ ನೋಡಿ ಮಜಾ. ಲಾಸ್ ಆದ್ರೂ ನೀವು ಕೆಳಗಡೆ ಬಿದ್ರು ಮೇಲೆ ಎದ್ದು ಬರ್ತೀರಾ. ಹೋಪ್ ಈ ಒಂದು ಚಾಪ್ಟರ್ 2 ಇದೆಯಲ್ಲ, ಇದ್ರ ಬಗ್ಗೆನೇ ಇರುತ್ತೆ. ತುಂಬಾ ಎಂಜಾಯ್ ಮಾಡ್ತೀರಾ ನೋಡಿ. ಓಕೆ, ಫುಲ್ ನೋಡಿ, ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಈ ವಿಡಿಯೋ ಯಾರ್ಯಾರು ನೋಡ್ತಾ ಇರ್ತೀರಾ, ಇನ್ಮೇಲೆ ನೀವು ತಪ್ಪು ಮಾಡಲ್ಲ, ಇನ್ಮೇಲೆ ನೀವು ಗ್ರೀಡ್ ಬೀಳಲ್ಲ, ಲಾಸ್ಗಳು ಮಾಡ್ಕೊಳಲ್ಲ. ಐ ಪ್ರಾಮಿಸ್. ಬಾಯ್ ಬಾಯ್.